ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಧ್ವನಿ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪಾ ಅಂತಂದ್ರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಒಂದು 10 ಡೇಸ್ ಹಂಗೆ 10 ಡೇಸ್ ಹಂಗ್ ಬಿಟ್ಟು ನಮ್ಮ ಅಕ್ಕನ ಮಗಳದು ಬರ್ತ್ಡೇ ಇದೆ. ಸೊ ಅದಕ್ಕೆ ಇವತ್ತು ನಾವು Shopping. ಬಂದಿರೋದು ಜುಡಿಯೋಗೆ ಅಲ್ವಾ? ಎಸ್ ಸ್ಟುಡಿಯೋ ಹಾ, ಶಾಪಿಂಗಿಗೆ ಆಕಿಗೆ, ವೇದಿಕಾಗೆ, ನನಗೆ, ನಿನಗೆ ಎಲ್ರಿಗೂ ಇಲ್ಲಿ ಸುಮ್ಮನೆ ಪರ್ಚೇಸ್ ಮಾಡ್ಕೊಂಡು ನೋಡೋಣ ಒಳಗಡೆ ಯಾವ ತರ ಇದೆ ಏನಿದೆ ಎಲ್ಲ ನೋಡ್ಬಿಟ್ಟು ಒಂದು ಒಳ್ಳೆ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗೋಣ. ಆ ಡ್ರೆಸ್ನ ತೋರ್ಸೋಣ ಬಿಡು. ಏನಂತಂದ್ರೆ ನಮ್ಮ ಅಕ್ಕ ಅವ್ರ ಮನೇಲಿ ಅದೇನೋ ಅದೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದಾರೆ. ಸೊ ಅವತ್ತು ಇವಾಗ ನಾವು ಇಲ್ಲಿ ವ್ಲಾಗ್ ಅಲ್ಲಿ ಹಾಕಿ ತೋರಿಸ್ಬಿಟ್ರೆ ಅವ್ರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ನೀವು ಕೂಡ ವೆಯ್ಟ್ ಮಾಡಿ, ಅವರು ವೆಯ್ಟ್ ಮಾಡ್ಲಿ. ಅವತ್ತಿನ ದಿನನೇ ರಿವೀಲ್ ಮಾಡ್ತೀವಿ. ಇವತ್ತು ಸುಮ್ಮನೆ ಪರ್ಚೇಸ್ ಮಾಡ್ತೀವಿ ಯಾವ ತರ ಏನಿದೆ ಅಂತ. ನಡೀರಿ ಹೋಗೋಣ. ಯಾ ಮೇಡಮ್ ಜಿ ನನಗೊಂದೆರಡು ಡ್ರೆಸ್ ಕೊಡಿಸ್ತೀರಾ? ಬರ್ರಿ. ಯಾ ಜುಡಿಯೋ ಒಳಗಡೆ ಹೋಗಿ ನೋಡೋಣ ಹೆಂಗಿದೆ ಅಂತ. ನೋಡಿ ಇಲ್ಲಿ ಪಾಪುಗೆ ತಗೋಣ ಅಂತ ಅಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ಇವರು ಸುಮ್ಮನೆ ನೋಡ್ತಾ ಇದೀನಿ ಗೈಸ್, ಅಷ್ಟೇ ತಗೋತಾರೆ. ಅದೇ ನೋಡ್ತಾ ಇದ್ದಾರೆ. ಚೆನ್ನಾಗ್ ಅನಿಸ್ತಂತೆ, ಅದಕ್ಕೆ ನೋಡ್ತಾ ಇದ್ದಾರೆ. ಪಾಪುಗೆ ಅಂದ್ಬಿಟ್ಟು ಇವ್ರು ನೋಡೋದು ಏನಿಲ್ಲ, ಪಾಪುಗೆ ತಗೊಳ್ಳೋದು. ಹಿಂಗೆ ಅಲ್ವಾ? ಹಿಂಗೆ ಎಲ್ರು ಹಿಂಗೆ ಇರ್ತಾರೆ ಆಲ್ಮೋಸ್ಟ್. ಪಾಪು ಓದಲೆಲ್ಲ ಚೆನ್ನಾಗ್ ಕಾಣಿಸಿದ್ರೆ ಎತ್ತಾಕೊಂಡ್ ಬಂದ್ಬಿಡೋದು ಅಂತ ಅವ್ರ ಪ್ಲಾನ್. ಎಲ್ಲಿ ಹೋಗ್ತಿದ್ಯಾ? ಇದೆಲ್ಲ ಅವ್ರದೇ ಸೆಕ್ಷನ್. ನೋಡೋಣ. ಇಲ್ಲಿ ಬಂತು ಕಿಡ್ಸ್ ವೇರ್. ನೋಡಿದ ಕೂಡ್ಲೆ ಅಟ್ರಾಕ್ಟ್ ಆಗೋ ತರ ಇರ್ಬೇಕು. ನಂತರ ಯಾವುದು ಇಲ್ಲ ಹಂಗೆ. ಯಾವ್ದು ಚೆನ್ನಾಗಿಲ್ವಾ? ನೋಡ್ತಾ ಇದಾರೆ, ಯಾವ್ದು ಚೆನ್ನಾಗಿ ಅನಿಸ್ತಾ ಇಲ್ಲ ಅವ್ರಿಗೆ. ನೋಡ, ಅದು ಬಂದ್ಬಿಟ್ಟು ಬೇಬಿ ಗರ್ಲ್, ಹುಡುಗಿ. ಬೇಬಿ ಶಾಕ್. ಚೆನ್ನಾಗಿ ಮಾಡ್ತಾರೆ. ಬೇಬಿ ಗರ್ಲ್ ಅದು ಬಂದ್ಬಿಟ್ಟು. ಸೊ ಅದಕ್ಕೆ ಹುಡುಕ್ತಾ ಇದ್ದಾರೆ ಇವಾಗ. ಯಾವುದು ಸರಿ ಕಾಣಿಸ್ತಾ ಇಲ್ಲ. ಇಷ್ಟೇ ಕಲೆಕ್ಷನ್ಸ್ ತೋರ್ಸ್ರಿ. ಇಷ್ಟೇ ನೋಡಿ, ಇಷ್ಟೇ ಕಲೆಕ್ಷನ್ಸ್ ಇರೋದು ಇಲ್ಲಿಂದ ಅಲ್ಲಿವರೆಗೂ. ಮತ್ತೆ ಇಲ್ಲಿಂದ ಅಲ್ಲಿವರೆಗೂ ಅಷ್ಟೇ. ಬಾಯ್ಸ್ದು ಅದೇ ಅರ್ಧನೂ ಅಲ್ಲ, ಗಿರ್ದ ಅಷ್ಟೇ ಇರೋದು. ಈ ತರ ಚಲೋದ, ಬಟ್ ಸೈಜ್ ಇಲ್ಲ ಅನಿಸ್ತದೆ. ಇಲ್ಲ, ಇಷ್ಟೇನಾ ಕೇಳ್ಬೇಕಾಗಿತ್ತು? ಇಷ್ಟೇನಾ ಕಲೆಕ್ಷನ್ಸ್ ಗರ್ಲ್ಸ್ಗೆ? ಇಲ್ಲ ಅಂದ್ರೆ ಅಲ್ಲಿಗೆ ಹೋಗ್ಬೇಕು. ಸ್ಟೈಲ್ ಯೂನಿಯನ್, ಜಯನಗರ ಹತ್ರ ಅಲ್ಲಿಗೆ ಹೋಗ್ಬೋದು. ನೋಡಿ ಹೆಂಗಂತಿ ಹಂಗೆ ಹೋಗೋಣವಾ? ನೋಡ್ರಿ ಲಘು. ಇಲ್ಲಿ ಯಾವುದು ಅಷ್ಟು ಸರಿ ಸಿಗ್ತಾ ಇಲ್ಲ. ಕಲೆಕ್ಷನ್ಸ್ ಸರಿ ಇಲ್ಲ ಇಲ್ಲಿ ಯಾವುದು ನೋಡಿದ್ವಿ. ಸೊ ಅದಕ್ಕೆ ಶಿಫ್ಟಿಂಗ್. ಮೇ ಬಿ ಎಲ್ಲಿ ಶಿಫ್ಟ್ ಆಗ್ತೀವಿ ಗೊತ್ತಿಲ್ಲ. ಈಗ ನನ್ನ ತಲೆಯಲ್ಲಿ ಒಂದು ಶಾಪ್ ಅದ, ಅಲ್ಲಿಗಾದ್ರೂ ಹೋಗ್ಬೋದು, ಇಲ್ಲ ಇವ್ರು ಹೇಳಿದ ಕಡೆ ಆದ್ರೂ ಹೋಗ್ಬೋದು. ಹೋಗಿ ಮತ್ತೆ ನೋಡೋಣ. ಬರೀ ದೊಡ್ಡವ್ರಿಗೆ ಚೆನ್ನಾಗಿದೆ. ಆಕ್ಚುಲಿ ನನಗೆ ಕಾರ್ಡ್ ಸೆಟ್ ಇಷ್ಟ ಆಗಿದೆ ಗೈಸ್. ಯೋ ತರ ಚೆನ್ನಾಗಿಲ್ಲ. ಇವಾಗ ಅಲ್ಲಿ ಬಂದಿರೋದು ಪಾಪುಗೆ ತಗೊಳಕಂತ. ನೋಡೋಣ, ಅದನ್ನ ತಗೊಂಡ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಯೋಚನೆ ಮಾಡೋಣ. ಓಕೆ ನಡಿ ಹೋಗೋಣ. ಇವಾಗ ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀವಿ. ಜಯನಗರ ಸ್ಟುಡಿಯೋ ಇಂದ ಇವಾಗ ಡೈರೆಕ್ಟು ಎಲ್ಲಿ? ಬಸವನಗುಡಿ, ಗಾಂಧಿ ಬಜಾರ್ಗೆ ಬಂದಿದ್ದೀವಿ.
ಸೊ ಇಲ್ಲಿ ಇವಾಗ ಕಿಡ್ಸ್ ಸೆಕ್ಷನ್ ಮೇಲೆ ಇದೆ ಅಂತೆ. ಯಾವ್ದಪ್ಪ ಇದು? ಇದು ಸ್ಟೈಲ್ ಯೂನಿಯನ್. ಸ್ಟೈಲ್ ಯೂನಿಯನ್ ಅಂತ. ಅದೇನು ಯೂನಿಯನ್ ಆಗಿದೆ ಗೊತ್ತಿಲ್ಲ. ಮೇಲೆ ಹೋಗ್ಬಿಟ್ಟು ನೋಡ್ತೀವಿ. ಅಭಿ ಇನ್ನೂ ಮೇಲಿರೋದಾ? ನನಗೇನು ಗೊತ್ತಿಲ್ಲ. ಅವ್ರಿಗೆ ಕೇಳು. ಇವಾಗ ನಮ್ಮ ಸರ್ದೆ ಸೆಲೆಕ್ಷನು ಮಾಡ್ಬೇಕು ಸರ್ ನೀವೇ. ನಾನೇನು ಸೆಲೆಕ್ಷನ್ ಮಾಡಲಿ? ಹಂಗಂದ್ರೆ ನಿಮ್ಮ ಕೈಗಳಿಂದ. ಯಾವುದೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಲ್ಲ? ಹ್ಞೂ. ಈಗೂ ನಮ್ಗಾಗಲಿಲ್ಲ ಅಂತಂದರೆ ನಾವು ಆನ್ಲೈನ್ ಶಾಪಿಂಗ್ ಮಾಡ್ತೀವಿ. ನೋಡ್ತೀವಿ ಇಲ್ಲೇ ಗಾಂಧಿ ಬಜಾರ್ ಇನ್ನೊಂದೆರಡು ಶಾಪ್ನ ನೋಡ್ತೀವಿ. ಯಾವುದೂ ಇಷ್ಟ ಆಗಲಿಲ್ಲ ಅಂದರೆ ಇನ್ನು ಇದೆಯಲ್ಲ ಆನ್ಲೈನ್. ಕೂಡಲೇ ಅಟ್ರಾಕ್ಟ್ ಆಗಬೇಕು. ಇಲ್ಲಿ ನೋಡ್ರಿ ಎಲ್ಲ ಹಿಂಗೆ ಜಾತ್ರೆ ಅದ. ಆನ್ಲೈನಲ್ಲಿ ಇದೆಯಲ್ಲ, ಇನ್ನು ಎಲ್ಲೂ ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ಸಿಗುತ್ತಲ್ಲ, ಅಲ್ಲೇ ನೋಡಬೇಕು. ನೋಡಿ ಬಟ್ಟೆ ವೈನಿ ಫೋನು ಇಲ್ಲ, ಯಾವುದಿಲ್ಲ. ಈ ಕಾರ್ಡ್ ಸೆಟ್ಸ್ ಓಕೆ, ಬಟ್ ಪ್ಲೇನ್ ಆಗಿಬಿಡ್ತದ. ಓಕೆ ಪ್ಲೇನ್. ಇದು ಬರ್ತ್ಡೇಗೆ ಕೊಟ್ಟಿರೋ ಥರ ಇರಲ್ಲ, ಚೆನ್ನಾಗಿಲ್ಲ ಅದು ಡೈಲಿ ವೇರಿಗೆ ಕೊಟ್ಟಿರೋ ಥರ ಇರುತ್ತೆ. ಇಲ್ಲಿ ಯಾವುದೋ ನೋಡಿದೆ, ಅದು ಸಿಂಪಲ್ ಅನಿಸ್ಬಿಡ್ತದ. ಯಾವುದು ಅಷ್ಟು ಅಟ್ರಾಕ್ಟಿವ್ ಆಗಿಲ್ಲ. ಇದು ಸ್ಕರ್ಟ್ ನೋಡ್ರಿ, ಚಿಣಿ ಬಿಣಿ ನೋಡಿ ಸ್ಕರ್ಟ್ ಅಂತೆ. ಅದು ಬೇಬಿ 8 years ಇದು. ಈ ಅಕ್ಕಿ ಮೂಟೆ ಹಾಕಿಟ್ಟಿರ್ತಾರಲ್ಲ, ಸೇಮ್ ಹಂಗೆ ಇದೆ ಅದು. ಯಾವುದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಗೋವಾ ಡ್ರೆಸ್ ಹಾಕ್ಬಿಟ್ಟು ಗೋವಾ ಕಳಿಸ್ಬಿಡು ಅವ್ರನ್ನ. ಬೇಡ ಬರ್ರಿ, ನಂಗೆ ಇಷ್ಟ ಆಗಿಲ್ಲ. ಏನು ಇಷ್ಟ ಆಗ್ಲಿಲ್ಲ? ಚಂದಿಲ್ಲ ಎಲ್ಲ. ಮತ್ತೆ ನಡೀರಿ ಬೇರೆ ಕಡೆ ನೋಡೋಣ. ನಿಧಾನ 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 ನಿಧಾನ. ಅಲ್ಲಿ ಹೋಗಿದ್ವಿ, ಯಾವುದು ಇಷ್ಟ ಆಗಲಿಲ್ಲ. ಸೊ ಇವಾಗ ಮತ್ತೆ ಗಾಂಧಿ ಬಜಾರಲ್ಲಿ ಸುತ್ತಾಡ್ತಾ ಇದ್ದೀವಿ. ಈ ಸದ್ಯಕ್ಕೆ ಹಣ್ಣು ತಗೋಬೇಕು, ಹಣ್ಣು ತಗೋಣ. ಹೇಳಿ ನೋಡು. ಹೆಂಗೆ ಆರೆಂಜ್ ಇದು ಎರಡು ಒಂದೇನಾ? ಹಣ್ಣು ತಗೋಣ. ಹೆಂಗ್ ಕೊಡ್ತೀರಾ ರೇಟ್ ನೋಡಿ? ಹಾಕೊಡಿ. ಕೆಜಿ ಬೇಡ, 1/4 kg ಕೊಡಿ. ನೋಡಿ ಬಾರ್ಗಿನ್ ಹೆಂಗ್ ಮಾಡ್ತಾರೆ. ಅರ್ಧ ಕೆಜಿ ಕೊಡಿ ನೋಡಿ. ಯಾಕೆ ಹಣ ಚಿಕ್ಕ ಹಾಕಿ, ದೊಡ್ಡ ಬೇಡ. ದಾಳಿಂಬೆ ತಗೋಬೇಕಾಗಿತ್ತು. ದಾಳಿಂಬೆ ಮಿಕ್ಸ್ ಕೊಡ್ತೀರಾ? ದಾಳಿಂಬೆ ಮತ್ತೆ ಅದು ನೋಡಿ. ಹಣ್ಣು ತಗೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ನೋಡೋಣ ಎಲ್ಲಿಗಂತ ಹೇಳ್ತೀನಿ. ಇವಾಗ ಮೆಕ್ಕಿ ತೆನಿ ತಿನ್ಬೇಕು ಅನ್ಸ್ತು, ಸೊ ಮೆಕ್ಕಿ ತೆನಿ ಡಿಫರೆನ್ಸ್ ತಿನ್ನೋಣ ಅಂತ. ಅಪ್ಪಿ ಸ್ವೀಟ್ ತಗೊಳ್ಳೋಣ ಇನ್ನ ನಾರ್ಮಲ್ ತಗೊಳ್ಳೋಣ? ಖಾರ ತಗೋ, ಖಾರ ಅದು ತಗೋ, ಸುಡಿಸ ಹಂಗ ನಡೀತದೆ. ಇದು ನಮ್ಮ ಅಪ್ಪಂಗೆ ಇಷ್ಟ, ತಗೊಂಡು ಹೋಗ್ತಾ ಇದೀವಿ. ಒಂದಕ್ಕೆ ಹಾಕ್ಸು, ಒಂದಕ್ಕೆ ಹಾಕ್ಸು, ಇನ್ನು ಎರಡಕ್ಕೆ ಬೇಡ. ಎಷ್ಟು? 3 ಬೇಕು, 3. ತಿನ್. ಸೊ ಅಲ್ಲಿ ಮಾಡ್ತಾ ಇದ್ದಾರೆ, ಅದು ವೇಟ್ ಮಾಡಕ್ಕಾಗದೆ ನಮ್ಮ ಮೇಡಮ್ ಕಾಯ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಯಾವಾಗ ಆಗುತ್ತೋ ಅಂತ ಅವ್ರದ್ದು ಒಂದು ಟೆನ್ಷನ್. ಹಂಗೆಲ್ಲ ತೋರಿಸ್ಬಾರ್ದು. ಗಾಂಧಿ ಬಜಾರು ಒಂಥರ ಚೆನ್ನಾಗಿದೆ ಅಲ್ಲ? ಎಲ್ಲಾದ್ರೂ ವಾಪಸ್ ಇಲ್ಲೇ ಬರ್ತೀನಿ. ಸುತ್ತಾಡಿದ್ಯಾ? ಸುತ್ತಾಡಿ. ಲಾಸ್ಟ್ ಟೈಮು ನೀವು ನೋಡಿದ್ರೆ ಗೊತ್ತಿಲ್ಲ ವಿಡಿಯೋನ, ಗಾಂಧಿ ಬಜಾರೇ ಬಂದು ಗಾಂಧಿ ಬಜಾರ್ಗೆ ಬಂದು ಸುತ್ತಾಡ್ಕೊಂಡು ಇಲ್ಲೆಲ್ಲ ನೋಡ್ಕೊಂಡಿದ್ವಿ. ಅದೇ ಒಂದ್ 2-3 ಕಡೆ ನೋಡಿದ್ವಿ, ಅಲ್ಲಿ ಸಿಗ್ಲಿಲ್ಲ ಅಂತ ಮನೆಗೆ ಹೋಗ್ಬಿಟ್ಟು ಮಣ್ಣೆತ್ತಿರನ ಮಾಡಿದ್ವಿ. ಸೊ ಇವಾಗ ಡ್ರೆಸ್ದು ಹಂಗೆ ಆಗಿದೆ. ಜುಡಿಯೋಗೆ ಹೋದ್ವಿ, ಆಮೇಲೆ ಅದು ಯಾವ್ದಾದ್ರು ಶಾಪು
ಸ್ಟೈಲ್ ಯೂನಿಯನ್ ಅಲ್ಲಿಗೆ ಹೋದ್ವಿ. ಅದ್ಯಾವ್ದು ಆಗ್ಲಿಲ್ಲ ಅಂತ ಮತ್ತೆ ಇವಾಗ ಇಲ್ಲೇ ನೋಡ್ತಾ ಇದೀವಿ. ಇವ್ರಿಗೆ ಯಾವ್ದು ಅಷ್ಟು ಇಷ್ಟ ಆಗ್ತಾ ಇಲ್ಲ. ಸೊ ಅದಕ್ಕೆ ಇವಾಗ ಆನ್ಲೈನ್ ಅಲ್ಲೇ ಶಾಪಿಂಗ್ ಮಾಡ್ಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಮುಂಚೆನೆ ಅದು ಮಾಡ್ಬೋದಿತ್ತಲ್ಲ ಅಂತ ನೀವ್ ಅನ್ಬೋದು. ಆಕ್ಚುಲಿ ಮುಂಚೆ ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ, 3 ಡ್ರೆಸ್ಸಸ್ ಏನೋ ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ. ಅದ್ರ ಒಳಗ್ ಒಂದು ನಮ್ ಬೈನಿನೂ ಸೆಲೆಕ್ಟ್ ಮಾಡಿದ್ರು. ಬಟ್ ಏನಂತಂದ್ರೆ ಹೊರಗೆ ಹೋಗಿ ನೋಡೋಣ, ಏನಾದ್ರು ಬೇರೆ ತರ ಸಿಗ್ಬೋದೇನೋ ಅಂತ ಅನ್ಕೊಂಡ್ವಿ. ಬಟ್ ಪ್ಲಾನ್ ಎಲ್ಲ ವೇಸ್ಟ್ ಆಗೋಯ್ತು. ಸೊ ಅದಕ್ಕೆ ಇವಾಗ ಮತ್ತೆ ವಾಪಸ್ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಆನ್ಲೈನ್ ಅಲ್ಲಿ ಒಂದು ಒಳ್ಳೇದು ಸೆಲೆಕ್ಟ್ ಮಾಡಿ ಅದನ್ನ ಬರ್ತಡೇ ದಿನ ರಿವೀಲ್ ಮಾಡ್ತೀವಿ. ರಿವೀಲ್ ಮೀನ್ಸ್ ಅವತ್ತು ತೋರಿಸ್ತೀವಿ. ರಿವೀಲ್ ಮಾಡಕ್ ಅದೇನು ಗರ್ಲ್ ಫ್ರೆಂಡ್. ಈಗ ಎಲ್ರು ಗರ್ಲ್ ಫ್ರೆಂಡ್ಸ್ ನ ಸೆಲೆಬ್ರೇಟ್ ಮಾಡಿ ರಿವೀಲ್ ಮಾಡಿ. ಓ ಇವಾಗ ಎಲ್ಲಾ ಕಡೆ ಅದೇ ಟ್ರೆಂಡ್ ಆಗ್ಬಿಡ್ತಿದೆ, ಗರ್ಲ್ ಫ್ರೆಂಡ್ ನ ರಿವೀಲ್ ಮಾಡ್ತಾ ಇದಾರೆ. ಹಾ ಏಕ್ ಮೇ ಲಗಾ ಲೋ. ನೈ ಬಟ್ ಏನ್ ಮಾಡೋದು, ನಮ್ಗೆ ಆಲ್ರೆಡಿ ಮದುವೆ ಆಗ್ಬಿಟ್ಟಿದೆ, ರಿವೀಲ್ ಮಾಡಕ್ ಆಗಲ್ಲ. ಸರ್ ಎಷ್ಟು ಕಷ್ಟ ಪಡ್ಲಿಕತ್ತಾರ ನೋಡ್ರಿ, ಪಾಪ ಕೂಸು. ಸೊ ಇವಾಗ ಆಯ್ತು ಎಲ್ಲ ತಗೊಂಡು ವಾಪಸ್ ಮನೆ ಕಡೆ ಹೊರಡ್ತಾ ಇನ್ನೊಂದೇನ್ ಗೊತ್ತಾ, ಅವಾಗೆಲ್ಲ ಸ್ವಲ್ಪ ಹೊರಗ್ ಬಂದ್ರೆ ಶೈ ಆಗ್ತಿತ್ತು. ಇವಾಗ ನನ್ಗೆ ಶೈ ಆಗ್ತದೆ, ಬಟ್ ಇವ್ರಿಗೆ ಆಗ್ತಿಲ್ಲ. ನಮ್ಗೆ ನಾಚಿಕೆ, ಊರಿಂದ ಆಚಿಕೆ ಆಗ್ಬಿಟ್ಟಿದೀವಿ ನಾವು. ಸೊ ಎಲ್ಲ ಅಭ್ಯಾಸ ಆಗಿದೆ. ಸೊ ಇವಾಗ ಹಣ್ಣು ಮತ್ತೆ ಇದು ಏನು ಮೆಕ್ಕೆತೆನೆ ಹಾ ಅದನ್ನ ತಗೊಂಡು ಹೋಗ್ತಾ ಇದೀವಿ. ನಮ್ಮ ಗಾಡಿ ಅಲ್ಲಿ ಎಲ್ಲೋ ಮುಂದೆ ಪಾರ್ಕ್ ಆಗಿದೆ, ಅಲ್ಲಿ ಎಲ್ಲೋ ಇವ್ರಿಗೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀನಿ. ನೋಡೋಣ, ಹೋಗೋಣ ಏನಾಗುತ್ತೆ. ನಡಿಬೇಕು, ವಾಕಿಂಗ್ ಮಾಡ್ಬೇಕು ಜೀವನದಲ್ಲಿ. ಇವ್ರು ಇವ್ರಿಗಂತೂ ಇವ್ರು ಬಿಳಿ ಬಟ್ಟೆ ಹಾಕೊಂಡ್ರಲ್ಲ, ಪೊಲೀಸರ ಕಣ್ಣ ಕಾಣಿಸ್ತಾರೆ ಇವ್ರಿಗೆ. ಅದಕ್ಕೆ ನೋಡೋಣ, ಹೋಗೋಣ ಏನಾಗುತ್ತೋ ನೋಡೋಣ. ಇದು ನೋಡ್ಸ್ಬಿಡ್ರಿ, ಇವ್ರಿಗೆ ಎಲ್ಲಿ ಏನ್ ಕಾಣಿಸುತ್ತೋ ಅಲ್ಲಿ ನಿಂತ್ಕೊಂಡ್ಬಿಡ್ತಾರಪ್ಪ ಹೆಣ್ಮಕ್ಳು. ನಿಂತ್ಕೊಂಡಿಲ್ಲ, ಹೆಣ್ಮಕ್ಳು ಸರಿ ಇಲ್ಲ ಗೈಸ್. ನಿಂತ್ಕೊಂಡ್ಬಿಡ್ತೀನಿ ಅಲ್ಲಿ, ಅವ್ರು ಬಾ ಅಂತ ಕರೀತಿರ್ತಾರೆ. ಹೇಗೆ ಯಾರು ನೋಡ್ಕೊಂಡು ಎಲ್ಲಿ ಅಷ್ಟು ದೂರ ಹಚ್ಚಿದೀನ ಗಾಡಿನ. ಮತ್ತೆ ಏನು ಪಾದಯಾತ್ರೆ. ಇವಾಗ ನಮ್ದು ಗಾಂಧಿ ಬಜಾರಿನಲ್ಲಿ ಪಾದಯಾತ್ರೆ ಮಾಡ್ತಾ ಇದೀವಿ. ಗಾಂಧಿ ಬಜಾರಿನಲ್ಲಿ ಪಾದಯಾತ್ರೆಯನ್ನು ಮಾಡ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ಅದು ಆಯುರ್ವೇದ ಶಾಪ್ ತೋರಿಸ್ರಿ, ಅಲ್ಲಿಗೂ ಹೋಗಿದ್ವಿ ಗೈಸ್, ಅದನ್ನ ತೋರ್ಸೋದ್ ಮರ್ತ್ವಿ. ಅಲ್ಲಿ ಬಸವನಗುಡಿ ಆಯುರ್ವೇದ ಏನೋ ಆಯುರ್ವೇದ ಭವಾನಿನೋ ಏನೋ ಅದ. ಅಲ್ಲಿ ಹೋಗಿ ಜಂಡು ಬಾಂಬ್ ತಗೊಂಡ್ ಬಂದ್ವಿ. ಶಾಸ್ತ್ರೀಯ ಬಾಂಬ್ ಯಾ ಬಂತು. ಇವಾಗ ಇಲ್ಲೇ ಗಾಡಿ ಪಾರ್ಕ್ ಮಾಡಿದ್ವಿ, ಗಾಡಿ ಹಾಕೊಂಡ್ಬಿಟ್ಟು ಹಂಗೆ ಮನೆ ಕಡೆ ಹೊರಡ್ತೀವಿ. ನೋಡೋಣ. ಕೊನೆಗೂ ಗಾಡಿ ಕಡೆ ಬಂದ್ಬಿಟ್ವಿ. ಹೆಂಗ ಅನಿಸ್ಲಿಕ್ಕತ್ತದ? ಸುಸ್ತು ಅನಿಸ್ತದ. ಇಷ್ಟೇ ಶಾಪಿಂಗ್ ಮಾಡಿ ಸುಸ್ತು ಇಲ್ಲ ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಾಯ್ತು. ನನ್ನಂಗೆ ಆಕ್ಟಿವ್ ಇಲ್ಲ ಗೈಸ್ ಇವರು. ಭ್ರಮೆ. ಇವಾಗ ನೋಡ್ರಿ ಗಾಡಿ ಕೀ ತೆಗಿಲಿಕತ್ತ. ಈಗ ಡಿಕ್ಕಿ ತೆಗೆದ್ರು. ಎಂತ ವಿಚಾರ ಹ್ಯಾಂಗ್ ಮಾಡಿದ್ರು. ಈಗ ಹೆಲ್ಮೆಟ್ ಹಾಕೋತಾರ ನೋಡ್ರಿ, ಬಾಬಾ ಹೆಂಗ್ ಕಾಣ್ತ. ಶಕ್ತಿಮಾನ್. ಓಕೆ ಗೈಸ್, ಮನೆಗೆ ಹೋಗಿ ಸಿಗ್ತೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಟು ವಿದ್ವಾನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ರಾಮ್ ರಾಮ್.